ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ. ಈ ನಿಮ್ಮ ಕೆ ವೆಂಕಟೇಶ್ ಶರ್ಮ ಮಾಡುವ ಅನಂತ ನಮಸ್ಕಾರಗಳು. ಮೂಲ ಜಾತಕದಲ್ಲಿ ನಿಮಗೆ 3, 6, 11 ಈ ರಾಹುಕೇತುಗಳನ್ನ ಬಿಟ್ಟುಬಿಟ್ಟು, ಇದು ಒಳ್ಳೆ ಸ್ಥಾನ 3, 6, 11 ಇದು ಬಿಟ್ಬಿಟ್ಟು ಕೆಟ್ಟ ಸ್ಥಾನದಲ್ಲಿದ್ದರೆ ನಿಮಗೆ ನೋಡಿ 3, 6, 11 ಒಳ್ಳೆಯ ಸ್ಥಾನ. ಅದು ಮೂರನೇ ಮನೆ, 6ನೇ ಮನೆ, 11ನೇ ಮನೆಗಿದ್ದರೆ ನಿಮಗೆ ಒಳ್ಳೆ ಲಾಭ ತಂದುಕೊಡ್ತಕ್ಕಂಥ ರಾಹುಕೇತುಗಳು. ಅದು ಬಿಟ್ಬಿಟ್ಟು ಬೇರೆ ಮನೆಗಿತ್ತು ಅಂತಂದರೆ ನಿಮಗೆ ಆಮೇಲೆ ನಾಡಿ ದೋಷ ಅಂತ ಬರುತ್ತೆ, ಏಕನಾಡಿ ಅಂತ ಬರುತ್ತೆ. ಮದುವೆಗಳಲ್ಲಿ ಮಾಡಿರ್ತಾರೆ ಏಕನಾಡಿ ಏಕರಜ್ಜು ಅಂತ ಬರ್ತಕ್ಕಂಥದ್ದು ಬರುತ್ತೆ. ಅದು ದೋಷ ನಿವಾರಣೆ ಆಗಬೇಕು ಅಂತಂದರೆ ಮದುವೆ ಆಗೋಗ್ಬಿಟ್ಟಿರುತ್ತೆ, ಮನೆಯಲ್ಲಿ ತುಂಬ ಜಗಳ ಆಡ್ತಾ ಇರ್ತಾರೆ. ಇವತ್ತು 3 ಜನ ಬಂದಿದ್ದರು ಗುರುಗಳೇ, ಮನೆಗೆ ತುಂಬ ಜಗಳ ಆಗಿ ಹೀಗೆ ಅಂತ ಹೇಳಿದರು. ಒಂದು ವಾರದ ಕೆಳಗಡೆ ಆ ದಂಡ ಇಟ್ಟಾಗ ಹೇಳಿದ್ದೆ ನಾನು, ಲಕ್ಷ್ಮೀ ನರಸಿಂಹ ದಂಡ ನೋಡಿ. ಅದಕ್ಕೆ ಏಕನಾಡಿ ಏಕರಜ್ಜು ಬರಬಾರ್ದು. ಈ ದೋಷ ನಿವಾರಣೆ ಆಗಬೇಕು ಅಂತಕ್ಕಂಥದ್ದಾದರೆ ನೋಡಿ, ಈ ಸ್ತೋತ್ರನ ನೀವು ಹೇಳ್ಕೊಳ್ಳಿ. ಯಾರೇ ಮನೆಗೆ ಜಗಳ ಇರಲಿ, ಏನೇ ಮನಸ್ತಾಪಗಳಿರಲಿ, ಏನೇ ತೊಂದರೆಗಳಿರಲಿ, ಹಣಕಾಸಿನ ಮುಗ್ಗಟ್ಟಿರಲಿ, ಮತ್ತು ಖಿನ್ನತೆ ಇರಲಿ, ಅನಾರೋಗ್ಯ ಕಾಡ್ತಾ ಇದ್ದರೆ ಇದನ್ನು ಕೇಳಿಸ್ಕೊಂಡ್ರೆ ಸಾಕು, ನೀವು ಹೇಳ್ಕೊಂಡ್ರೆ ಸಾಕು, ತುಂಬ ಪವರ್ಫುಲ್ ಇರುತ್ತೆ. ನೋಡಿ, ರಾಹು 3, 6, 11 ಮಾತ್ರ ರಾಹುಕೇತುಗಳು ಒಳ್ಳೆ ಫಲ ಕೊಡ್ತಾರೆ. ಇನ್ನು ಮಿಕ್ಕಿದ ಮನೆ ಎಲ್ಲ ಕೆಟ್ಟ ಫಲ ಕೊಟ್ಬಿಡ್ತಾರೆ. ನೀವು ಮೂಲ ರಾಶಿ ನೋಡ್ಕೊಳ್ಳಿ, ನಿಮಗೆ ಯಾವತ್ತೂ ಸಹ ಮೂಲ ರಾಶಿಯಿಂದ 3, 6, 11ರಲ್ಲಿ ಇದ್ದರೆ ಒಳ್ಳೆ ಫಲ. ಅದು ಬಿಟ್ಬಿಟ್ರೆ ಎಲ್ಲ ಕೆಟ್ಟ ಫಲ. ಈ ರಾಹುಕೇತು ದೋಷ ಇವೆಲ್ಲ ದೋಷ ನಿವಾರಣೆ ಆಗಬೇಕಾದ್ರೆ ನೋಡಿ, ಓಂ ಲಕ್ಷ್ಮೀಪತೆ ನಿಗಮ ಲಕ್ಷ್ಯ ನಿಜಸ್ವರೂಪ ಕಾಮಾದಿ ದೋಷ ಪರಿಹಾರಕ ಬೋಧದಾಯಿನ್ ದೈತ್ಯಾದಿ ಮರ್ದನ ಜನಾರ್ದನ ವಾಸುದೇವ ಶ್ರೀ ವೆಂಕಟೇಶ ಮಮದೇಹಿ ಕರಾವಲಂಬಂ ಅಂತಕ್ಕಂಥ ಈ ಸ್ತೋತ್ರವನ್ನು ನೀವು ಕೇಳಿಸ್ಕೊಂಡ್ರೆ ತುಂಬ ಒಳ್ಳೆ ಫಲ ಸಿಗ್ತಕ್ಕಂಥದ್ದು. ಎಲ್ರಿಗೂ ಒಳ್ಳೆಯದಾಗಲಿ. ಈ ನಿಮ್ಮ ಕೆ ವೆಂಕಟೇಶ್ ಶರ್ಮ ಮಾಡುವ ಅನಂತ ನಮಸ್ಕಾರಗಳು. ಸರ್ವವಿದ್ಯಾ ನಮ್ಮ ಚಾನಲ್ ಯೂಟ್ಯೂಬ್ ಚಾನಲ್ನ ವೀಕ್ಷಿಸಿ. ಎಲ್ಲ ಒಳ್ಳೆಯದಾಗಲಿ. ನಮಸ್ಕಾರಗಳು.